ನಮಸ್ಕಾರ ಸ್ನೇಹಿತರೆ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಎಕ್ಸ್ಟ್ರೂಡ್ ಮತ್ತು ಇನ್ಸೆಟ್ ಟೂಲ್ಸ್ ಬಗ್ಗೆ ನೋಡ್ತಾ ಇದ್ವಿ. ಸೊ ಈ ಕ್ಲಾಸ್ನಲ್ಲಿ ಕೂಡ ಅದನ್ನು ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಈ ಇನ್ಸೆಟ್ ಟೂಲ್ ಏನು ನೋಡಿದ್ವಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ, ಸೊ ಅದರಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಓಕೆ, ಸೊ ಅದನ್ನು ಈಗ ನೋಡೋಣ. ಸೊ ಏನಪ್ಪ ಅಂದರೆ, ಒಂದು ವೇಳೆ ಆಬ್ಜೆಕ್ಟನ್ನು ನೀವು ಯೂನಿಫಾರ್ಮ್ ಆಗಿ ಸ್ಕೇಲ್ ಮಾಡಿಲ್ಲ ಅಂದರೆ ಇನ್ಸೆಟ್ ಟೂಲ್ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಈಗ ಈ ಆಬ್ಜೆಕ್ಟ್ ಏನಿದೆ ಇದನ್ನು ನೀವು ಸ್ಕೇಲ್ ಟೂಲ್ ತೊಗೊಂಡ್ಬಿಟ್ಟು ಝೆಡ್ ಆಕ್ಸಿಸ್ನಲ್ಲಿ ಇಷ್ಟು ಸ್ಕೇಲ್ ಮಾಡಿ, ಎಕ್ಸ್ ಆಕ್ಸಿಸ್ನಲ್ಲಿ ಇಷ್ಟು, ವೈ ಆಕ್ಸಿಸ್ನಲ್ಲಿ ಇಷ್ಟು. ಓಕೆ, ಸೊ ಎಕ್ಸ್ ವೈ ಝೆಡ್ನಲ್ಲಿ ಬೇರೆ ಬೇರೆ ಸೈಜ್ನಲ್ಲಿ ನಾನು ಸ್ಕೇಲ್ ಮಾಡಿದ್ದೀನಿ. ಸೊ ಈ ಥರ ಸ್ಕೇಲ್ ಆದಾಗ ಆಬ್ಜೆಕ್ಟ್ ಇನ್ಸೆಟ್ ಟೂಲ್ ಸರಿಯಾಗಿ ಕೆಲಸ ಮಾಡಲ್ಲ. ಓಕೆ, ಸೊ ಈಗ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ ಎಡಿಟ್ ಮೋಡಿಗೆ ಬನ್ನಿ, ಟ್ಯಾಬ್ ಪ್ರೆಸ್ ಮಾಡಿ, ಫೇಸಸ್ ಮೋಡ್ನಲ್ಲಿ ಇದ್ದೀನಿ. ಈ ಫೇಸ್ನ ಸೆಲೆಕ್ಟ್ ಮಾಡಿ ಐ ಪ್ರೆಸ್ ಮಾಡಿ, ನೋಡಿ ಇಲ್ಲಿ. ಸೊ ಹೇಗೆ ಆಗಿದೆ, ಸೊ ಈ ಕಡೆ ಸೈಜ್ ಸರಿಯಾಗಿಲ್ಲ, ಯೂನಿಫಾರ್ಮ್ ಆಗಿ ಇಲ್ಲ. ಫೇಸ್ ಇನ್ನರ್ ಫೇಸ್ ಏನು ಕ್ರಿಯೇಟ್ ಆಗಿದೆ ಅದು ಯೂನಿಫಾರ್ಮ್ ಆಗಿಲ್ಲ. ಸೊ ಈ ಥರ ಆಗುತ್ತೆ. ಓಕೆ, ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ, ಸೊ ನಾವು ಈ ಆಬ್ಜೆಕ್ಟಿನ ಸ್ಕೇಲ್ ಟ್ರಾನ್ಸ್ಫಾರ್ಮೇಷನ್ ವ್ಯಾಲ್ಯೂಗಳು ಏನಿರುತ್ತೆ, ಎಕ್ಸ್ ವೈ ಝೆಡ್ ಸ್ಕೇಲ್ ಟ್ರಾನ್ಸ್ಫಾರ್ಮೇಷನ್ ವ್ಯಾಲ್ಯೂಸ್ ಏನಿರುತ್ತೆ ಅದನ್ನು ನಾವು ಫ್ರೀಸ್ ಮಾಡಬೇಕು. ಓಕೆ, ಸೊ ಫ್ರೀಸ್ ಮಾಡೋದು ಅನ್ನೋದು, ಈ ಫ್ರೀಸ್ ಅನ್ನೋ ಟರ್ಮ್ ಏನಿದೆ, ಈ ಪದ ಆ್ಯಕ್ಚುಲಿ ಮಾಯಾದಿಂದ ನಾನು ಹೇಳ್ತಾ ಇರೋದು. ಮಾಯಾದಲ್ಲಿ ಆ ಥರ ಹೇಳ್ತಾರೆ, ಇಲ್ಲಿ ಆ ಥರ ಹೇಳಲ್ಲ. ಇಲ್ಲಿ ಸ್ಕೇಲ್ ಅಪ್ಲೈ ಮಾಡಬೇಕು ಅಂತ ಏನು ಹೇಳ್ತಾರೆ. ಓಕೆ, ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಎನ್ ಪ್ರೆಸ್ ಮಾಡಿ. ಸೊ ಎನ್ ಪ್ರೆಸ್ ಮಾಡಿದಾಗ ಆ್ಯಕ್ಚುಲಿ ಈ ವಿಂಡೋ ಹೊರಗಡೆ ಬರುತ್ತೆ. ಓಕೆ, ಸೊ ಮತ್ತೊಂದು ಸಲ ಎನ್ ಪ್ರೆಸ್ ಮಾಡಿದರೆ ನೋಡಿ, ಸೊ ವ್ಯೂ ಪೋರ್ಟ್ನಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಈ ವಿಂಡೋ ಇರುತ್ತೆ, ಇಲ್ಲಿ ಈ ಆರೋ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಂಡೋ ಏನು ಬರುತ್ತೆ. ಸೊ ಇದು ನಿಮಗೆ ಇವನ್ ಎನ್ ಪ್ರೆಸ್ ಮಾಡಿದ್ರು ಕೂಡ ಬರುತ್ತೆ, ಶಾರ್ಟ್ಕಟ್ ಕೀ ಎನ್. ಓಕೆ, ಸೊ ಎನ್ ಪ್ರೆಸ್ ಮಾಡಿ ಈ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಇದರ ಸ್ಕೇಲ್ ವ್ಯಾಲ್ಯೂಗಳನ್ನು ಚೆಕ್ ಮಾಡಿ. ನೋಡಿ, ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಏನಿದೆ 2.1, 1.6, 0.2. ಸೊ ಎಲ್ಲ ಕೂಡ ಬೇರೆ ಬೇರೆ ವ್ಯಾಲ್ಯೂಸ್ ಇದೆ. ಸೊ ಈ ಥರ ಬೇರೆ ಬೇರೆ ವ್ಯಾಲ್ಯೂಸ್ ಇದ್ದಾಗ ಇನ್ಸೆಟ್ ಟೂಲ್ ಸರಿಯಾಗಿ ಕೆಲಸ ಮಾಡಲ್ಲ. ಹಾಗಾಗಿ ಈ ವ್ಯಾಲ್ಯೂನ ನಾವು ಫ್ರೀಸ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಏನು ಮಾಡಬೇಕು, ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ Ctrl A ಪ್ರೆಸ್ ಮಾಡಿ. ಸೊ Ctrl A ಅಂತ ಪ್ರೆಸ್ ಮಾಡಿದಾಗ ಅಪ್ಲೈ ಅಂತ ಬರುತ್ತೆ. ಸೊ ನೀವು ಲೊಕೇಶನ್ ಅಪ್ಲೈ ಮಾಡ್ಬೋದು, ಅಂದರೆ ಈ ವ್ಯಾಲ್ಯೂ ಲೊಕೇಶನ್ ವ್ಯಾಲ್ಯೂಗಳನ್ನು, ರೊಟೇಷನ್ ಇದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು. ಓಕೆ, ಸೊ ಮತ್ತೆ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ Ctrl A ಪ್ರೆಸ್ ಮಾಡಿ. ಸೊ 3 ಇದೆ, ಇವನ್ ಆಲ್ ಟ್ರಾನ್ಸ್ಫಾರ್ಮ್ಸ್ ಅಂದರೆ ಇದು 3 ಕೂಡ ಆಗುತ್ತೆ, ಅಥವಾ ಬರೀ ರೊಟೇಷನ್ ಸ್ಕೇಲ್ ಮಾಡ್ಬೋದು. ಮೋಸ್ಟ್ ಆಫ್ ದ ಟೈಮ್ ನಮಗೆ ಇದು ಬೇಕಾಗುತ್ತೆ. ಓಕೆ, ಸೊ ಏನೇ ಈ ರೀತಿ ಮಿಸ್ಟೇಕ್ ಆದರೂ ನೀವು ಬೆಟರ್ Ctrl A ಪ್ರೆಸ್ ಮಾಡಿ, ಇಲ್ಲಿ ಬಂದು ಈ ರೊಟೇಷನ್ ಸ್ಕೇಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೋಡಿ, ಅದರ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಏನಾಗಿದೆ 111. ಅಂದರೆ ಈಗ ಇದೇನು ಆಬ್ಜೆಕ್ಟ್ ಇದೆ ಇದೇ ಇದರ ಒರಿಜಿನಲ್ ಸೈಜ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಈ ಥರ ಆದಾಗ ಈಗ ನೀವು ಇದಾದಮೇಲೆ ಈಗ ನೀವು ಇನ್ಸೆಟ್ ಅಪ್ಲೈ ಮಾಡಿ. ನೋಡಿ, ಈಗ ಇನ್ಸೆಟ್ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಇನ್ನು ಸ್ನೇಹಿತರೆ, ನೀವು ಇಂಡಿವಿಜುವಲ್ ಫೇಸಸ್ಗಳನ್ನು ಇನ್ಸೆಟ್ ಮಾಡಬೇಕು ಅಂದರೆ ಈಗ ಈ ಬಾಕ್ಸ್ ಸೆಲೆಕ್ಟ್ ಮಾಡಿ. ಸೊ ಟ್ಯಾಬ್ ಎಡಿಟ್ ಮೋಡಿಗೆ ಹೋಗಿ ಈ 3 ಫೇಸಸ್ಗಳನ್ನು ಸೆಲೆಕ್ಟ್ ಮಾಡಿ. ನೀವು ಒಂದು ವೇಳೆ ಆ 3 ಫೇಸಸ್ನ ಇಂಡಿವಿಜುವಲ್ ಆಗಿ ಎಕ್ಸ್ಟ್ರೂಡ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, Alt E ಪ್ರೆಸ್ ಮಾಡ್ತೀರಾ, ಎಕ್ಸ್ಟ್ರೂಡ್ ಇಂಡಿವಿಜುವಲ್ ಫೇಸಸ್ ಅಂತ ಆಪ್ಷನ್ ಇದೆ. ಸೊ ಆಗ ಈ ಥರ 3 ಸಪ್ರೇಟಾಗಿ ಎಕ್ಸ್ಟ್ರೂಡ್ ಆಗುತ್ತೆ ಅಲ್ವಾ. ಸೊ ಅದೇ ಥರ ಈ 3 ಫೇಸಸ್ನ ಸೆಲೆಕ್ಟ್ ಮಾಡಿ ನೀವು ಐ ಅಂತ ಪ್ರೆಸ್ ಮಾಡಿದ್ರೆ ನೋಡಿ, ಸೊ ಇನ್ಸೆಟ್ ಈ ಥರ ಆಗುತ್ತೆ. ಸೊ 3 ಫೇಸಸ್ನ ಸೇರಿಸಿ ಒಟ್ಟಿಗೆ ಇನ್ಸೆಟ್ ಆಗುತ್ತೆ. ಓಕೆ, ಬಟ್ ನಮ್ಗೆ ಈ ಥರ ಬೇಡ, 3 ಫೇಸ್ಗಳು ಸಪ್ರೇಟಾಗಿ ಇನ್ಸೆಟ್ ಆಗಬೇಕು. ಸೊ ಆಗ ನಾವು ಒಂದು ಫೇಸನ್ನು ಸೆಲೆಕ್ಟ್ ಮಾಡು, ಇನ್ಸೆಟ್ ಮಾಡು, ಇದನ್ನು ಸೆಲೆಕ್ಟ್ ಮಾಡು, ಇದನ್ನು ಇನ್ಸೆಟ್ ಮಾಡು. ಸೊ ಈ ಥರ ಮಾಡ್ತಾ ಹೋಗೋಕ್ಕಾಗಲ್ಲ, ವ್ಯಾಲ್ಯೂ ಬೇರೆ ಬೇರೆ ಬರುತ್ತೆ. ಸೊ ಆಗ 3 ಫೇಸಸ್ನ ಸೆಲೆಕ್ಟ್ ಮಾಡಿ ಇಂಡಿವಿಜುವಲ್ ಫೇಸಸ್ನ ಇನ್ಸೆಟ್ ಮಾಡಬೇಕು ಅಂದರೆ ಅದಕ್ಕೆ ಐ ಏನು ಪ್ರೆಸ್ ಮಾಡ್ತೀರಾ ಅದನ್ನು 2 ಸಲ ಪ್ರೆಸ್ ಮಾಡಿ. ಓಕೆ, ಸೊ ಡಬಲ್ ಟ್ಯಾಪ್ 2 ಸಲ ಐನ ಪ್ರೆಸ್ ಮಾಡಿ. ನೋಡಿ, ಸೊ ಐನ 2 ಸಲ ಪ್ರೆಸ್ ಮಾಡಿ ಆ ಟೂಲ್ ಯೂಸ್ ಮಾಡಿದಾಗ ಇನ್ಸೆಟ್ ಟೂಲನ್ನ ಇಂಡಿವಿಜುವಲ್ ಫೇಸಸ್ಗಳು ಸಪ್ರೇಟಾಗಿ ಇನ್ಸೆಟ್ ಆಗುತ್ತೆ. ಜಸ್ಟ್ ಎಕ್ಸಾಂಪಲ್, ಎಲ್ಲ ಫೇಸಸ್ನ ಸೆಲೆಕ್ಟ್ ಮಾಡಿ, ಎ ಪ್ರೆಸ್ ಮಾಡಿ, ಐನ 2 ಸಲ ಪ್ರೆಸ್ ಮಾಡಿ. ಸೊ ಎಲ್ಲ ಫೇಸಸ್ಗಳು ಈ ಥರ ಇನ್ಸೆಟ್ ಆಗುತ್ತೆ. ನಂತರ Alt E ನಲ್ಲಿ ಎಕ್ಸ್ಟ್ರೂಡ್ ಇಂಡಿವಿಜುವಲ್ ಫೇಸಸ್ನ ಕೊಡಿ. ಸೊ ಎಲ್ಲ ಫೇಸ್ಗಳು ಎಕ್ಸ್ಟ್ರೂಡ್ ಆಗಲಿ. ಈಗ ಎಲ್ಲ ಫೇಸ್ಗಳನ್ನು ಸ್ಕೇಲ್ ಮಾಡಿ, ಎಸ್ ಅಂತ ಪ್ರೆಸ್ ಮಾಡಿ. ಇಲ್ಲಿ ನೋಡಿ, ಎಲ್ಲ ಫೇಸಸ್ಗಳು ಸೆಲೆಕ್ಟ್ ಆಗಿದೆ, ಎಲ್ಲ ಔಟರ್ ಫೇಸಸ್ಗಳು ಎಕ್ಸ್ಟ್ರೂಡ್ ಆಗಿರುವಂಥ ಫೇಸಸ್ಗಳು ಸೆಲೆಕ್ಟ್ ಆಗಿದೆ. ಐ ಪ್ರೆಸ್ ಮಾಡಿ ಸ್ಕೇಲ್ ಮಾಡೋಣ ಅಂದರೆ ಓಕೆ, ಸೊ ಎಸ್ ಪ್ರೆಸ್ ಮಾಡಿ ಸ್ಕೇಲ್ ಮಾಡೋಣ ಅಂದರೆ ಎಲ್ಲ ಮಧ್ಯದಲ್ಲಿ ಬರ್ತಾ ಇದೆ. ಯಾಕೆ ಅಂದರೆ ಇಲ್ಲಿ ಈ ಟ್ರಾನ್ಸ್ಫಾರ್ಮ್ ಪಿವಟ್ ಪಾಯಿಂಟ್ ಏನಿದೆ ಅದು ಮೀಡಿಯನ್ ಅಂತ ಇರುತ್ತೆ. ಸೊ ನಾವು ಪಿವಟ್ ಪಾಯಿಂಟ್ ಬಗ್ಗೆ ನೋಡುವಾಗ ನೋಡಿದ್ವಿ. ಸೊ ಡಿಫಾಲ್ಟ್ ಆಗಿ ಯಾವಾಗಲೂ ಇದು ಮೀಡಿಯನ್ ಅಂತ ಇರುತ್ತೆ. ಸೊ ಒಂದಕ್ಕಿಂತ ಹೆಚ್ಚು ಫೇಸಸ್ಗಳನ್ನು ಅಥವಾ ಆಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡಿದಾಗ ಸೊ ನಾವು ಆ ಎಲ್ಲ ಆಬ್ಜೆಕ್ಟ್ಗಳ ಪಿವಟ್ ಪಾಯಿಂಟ್ಗಳು ಇಂಡಿವಿಜುವಲ್ ಆಗಿರಬೇಕು ಅಂದರೆ ಅಲ್ಲೂ ಕೂಡ ನಾವು ಇಂಡಿವಿಜುವಲ್ ಒರಿಜಿನ್ಸ್, ಸೊ ಇದ್ರ ಬಗ್ಗೆ ನಾವು ಪಿವಟ್ಸ್ ಕ್ಲಾಸ್ನಲ್ಲಿ ನೋಡಿದ್ವಿ. ಸೊ ಅಲ್ಲಿ ನೀವು ನೋಡಿಲ್ಲ ಅಂದರೆ ಆ ವಿಡಿಯೋ ನಾನು ಖಂಡಿತ ನೋಡಿ.
ಓಕೆ, ಸೊ ಈಗ ನಾವು ಇಂಡಿವಿಜುವಲ್ ಒರಿಜಿನ್ಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ ನಂತರ ಎಸ್ ಅಂತ ಕೊಡಿ. ಎಲ್ಲ ಫೇಸ್ಗಳು ಅಲ್ಲಲ್ಲೇ ಸ್ಕೇಲ್ ಆಗುತ್ತೆ. ಸೊ ಇದರ ಶೇಪ್ಗಳನ್ನೆಲ್ಲ ನಾವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇನ್ನೊಂದು ಇಲ್ಲೊಂದು ಇಕೋಸ್ಪಿಯರ್ ಅಂತ ಇದೆ. ಸೊ ಇದರಲ್ಲಿ ಎಡಿಟ್ ಮೋಡಿಗೆ ಹೋಗಿ ಎಲ್ಲ ಫೇಸ್ಗಳು ಸೆಲೆಕ್ಟ್ ಆಗಿದೆ. ಡಬಲ್ ಐ ಪ್ರೆಸ್ ಮಾಡಿಬಿಟ್ಟು ಎಲ್ಲ ಫೇಸ್ಗಳಿಗೂ ಸ್ವಲ್ಪ ಈ ಥರ ಇನ್ಸೆಟ್ ಕೊಡಿ. ನಂತರ ಆಲ್ಟ್ ಇ ಎಕ್ಸ್ಟ್ರೂಡ್ ಇಂಡಿವಿಜುವಲ್ ಫೇಸಸ್ನ ಕೊಡಿ. ಸೊ ಇಲ್ಲಿ ಶಿಫ್ಟ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ನಿಧಾನವಾಗುತ್ತೆ ನೋಡಿ. ಸೊ ಈ ಥರ ಶೇಪ್ಗಳನ್ನೆಲ್ಲ ನಾವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಹಾಗೆಯೇ ಒಂದು ಲ್ಯಾಂಪ್ ಕೂಡ ಕ್ರಿಯೇಟ್ ಮಾಡೋಣ. ಸೊ ಒಂದು ಕ್ಯೂಬನ್ನು ತಗೊಳ್ಳಿ. ಸೊ ಅದನ್ನು ಸ್ವಲ್ಪ ಸ್ಕೇಲ್ ಮಾಡಿ. ಸೊ ಎಡಿಟ್ ಮೋಡಿಗೆ ಹೋಗಿ ಈ ಫೇಸ್ನ ಸೆಲೆಕ್ಟ್ ಮಾಡಿ ಇನ್ಸೆಟ್ ಮಾಡಿ ಶಿಫ್ಟ್ ಇಟ್ಕೊಳ್ಳಿ, ನಿಧಾನವಾಗುತ್ತೆ. ನಂತರ ಈ ಪ್ರೆಸ್ ಮಾಡಿ ಅದನ್ನು ಎಕ್ಸ್ಟ್ರೂಡ್ ಮಾಡಿ ಇನ್ನು ಸ್ವಲ್ಪ ಮೇಲ್ಗಡೆ ಮೂವ್ ಮಾಡಿ. GZ ಒಂದು ಹೈಟ್ ಇಷ್ಟಿರಲಿ. ಸೊ ಅದನ್ನು ಮತ್ತೆ ಎಕ್ಸ್ಟ್ರೂಡ್ ಇ ಪ್ರೆಸ್ ಮಾಡಿ ಎಕ್ಸ್ಟ್ರೂಡ್ ಮಾಡಿ, ಎಸ್ ಪ್ರೆಸ್ ಮಾಡಿ ಸ್ವಲ್ಪ ಸ್ಕೇಲ್ ಮಾಡಿ, ಸ್ವಲ್ಪ ದೊಡ್ಡದಾಗಿ ಸ್ಕೇಲ್ ಆಗಲಿ. ಸ್ವಲ್ಪ ಮೇಲ್ಗಡೆ ಮೂವ್ ಮಾಡಿ ಮತ್ತೆ ಎಕ್ಸ್ ಪ್ರೆಸ್ ಮಾಡಿ ಮತ್ತೆ ಎಸ್ ಪ್ರೆಸ್ ಮಾಡಿ. ಓಕೆ, ಸೊ ಮತ್ತೆ ಈ ಎಕ್ಸ್ಟ್ರೂಡ್ ಎಸ್ ಸೈಜ್ ಜಾಸ್ತಿ ಮಾಡಿ. ಸೊ ನಂತರ ಈ 4 ಫೇಸ್ಗಳನ್ನು ಸೆಲೆಕ್ಟ್ ಮಾಡಿ ಡಬಲ್ ಐ ಪ್ರೆಸ್ ಮಾಡಿ. ಓಕೆ, ಇಲ್ಲಿ ನೋಡಿ ಮತ್ತೆ. ಸೊ ಡಬಲ್ ಐ ಪ್ರೆಸ್ ಮಾಡಿದರೆ ಇನ್ಸರ್ಟ್ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಯಾಕೆ ಅಂದರೆ ಅದನ್ನು ಅಂಡು ಮಾಡಿ. ಯಾಕೆಂದರೆ ಸ್ಟಾರ್ಟಿಂಗ್ನಲ್ಲಿ ನಾವು ಇಲ್ಲಿ ಸ್ಕೇಲ್ ಮಾಡಿದ್ವಿ. ಸೊ ನೀವು ನೋಡ್ಬೋದು ಅದರ ಸ್ಕೇಲಿಂಗ್ ಸರಿಯಾಗಿಲ್ಲ. ಸೊ ಹಾಗೆ ಇದನ್ನು ಸೆಲೆಕ್ಟ್ ಮಾಡಿ Ctrl A ರೊಟೇಷನ್ ಸ್ಕೇಲ್ ಇದು ಮಾಡಿ ಕಂಟ್ರೋಲ್ E ಮಾಡಿ ಅಪ್ಲೈ ಮಾಡಿ. ಸೊ ಈಗ ಮತ್ತೆ ಎಡಿಟ್ ಮೋಡಿಗೆ ಬಂದುಬಿಟ್ಟು ಈ 4 ಫೇಸ್ನ ಸೆಲೆಕ್ಟ್ ಮಾಡಿ ಡಬಲ್ ಐ ಕೊಡಿ. ಡಬಲ್ ಐ ಕೊಟ್ಟಾಗ ಸೊ ಕರೆಕ್ಟಾಗಿ ಇನ್ಸೆಟ್ ಆಗುತ್ತೆ. ನಂತರ ಆಲ್ಟ್ ಇ ಎಕ್ಸ್ಟ್ರೂಡ್ ಇಂಡಿವಿಜುವಲ್ ಫೇಸಸ್ ವಿತ್ ಶಿಫ್ಟ್ ಸ್ವಲ್ಪ ಒಳಗಡೆ ಎಕ್ಸ್ಟ್ರೂಡ್ ಮಾಡಿ. ಓಕೆ, ಸೊ ಈ ರೀತಿಯ ಲ್ಯಾಂಪ್ ಶೇಪ್ಗಳನ್ನೆಲ್ಲ ನಾವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇನ್ನು ಫೈನಲ್ ಆಗಿ ಸ್ನೇಹಿತರೆ, ಎಕ್ಸ್ಟ್ರೂಡ್ ಟೂಲ್ನಲ್ಲಿ ಮತ್ತೊಂದು ಆಪ್ಷನ್ ಇತ್ತು, ಎಕ್ಸ್ಟ್ರೂಡ್ ಟು ಕರ್ಸರ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದನ್ನು ನೋಡೋಣ. ಸೊ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಎಡಿಟ್ ಮೋಡಿಗೆ ಬನ್ನಿ, ಫೇಸ್ನ ಸೆಲೆಕ್ಟ್ ಮಾಡಿ. ಸಾರಿ, ಆಲ್ರೆಡಿ ನಾನು ಈ ಟೂಲಲ್ಲಿ ಇದ್ದೀನಿ. ಸೊ ಆಲ್ರೆಡಿ ನೀವು ಎಕ್ಸ್ಟ್ರೂಡ್ ಟು ಕರ್ಸರ್ ಟೂಲ್ನಲ್ಲಿ ಇದ್ದರೆ ಸೊ ಅದು ಡೈರೆಕ್ಟಾಗಿ ಟೂಲ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಹಾಗೆ ನೀವು ಮೂವ್ ಅಥವಾ ಸೆಲೆಕ್ಟ್ ಟೂಲ್ನಲ್ಲಿ ಇರಬೇಕಾಗತ್ತೆ. ಸೊ ಮೊದಲು ಫೇಸ್ನ ಸೆಲೆಕ್ಟ್ ಮಾಡಿ, ನೀವು ಎಕ್ಸ್ಟ್ರೂಡ್ ಮಾಡಬೇಕು ಅಂತ ಇರೋ ಆ ಫೇಸ್ನ ಸೆಲೆಕ್ಟ್ ಮಾಡಿ ನಂತರ ಈ ಟೂಲಿಗೆ ಬನ್ನಿ. ಓಕೆ, ಸೊ ನಂತರ ಎಕ್ಸ್ಟ್ರೂಡ್ ಟು ಕರ್ಸರ್ ಇದನ್ನು ಸೆಲೆಕ್ಟ್ ಮಾಡಿ. ಸೊ ನೀವು ನೋಡ್ಬೋದು ಇದೇನು ಮಾಡುತ್ತೆ ಅಂದರೆ ಒಂದೊಂದು ಕ್ಲಿಕ್ಕಿಗೂ, ಒಂದೊಂದು ಮೌಸ್ ಕ್ಲಿಕ್ಕಿಗೂ ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಾ ಅಲ್ಲಿ ಈ ಫೇಸ್ ಎಕ್ಸ್ಟ್ರೂಡ್ ಆಗ್ತಾ ಹೋಗುತ್ತೆ. ನೋಡಿ ಬಟ್ ಏನಪ್ಪ ಅಂದರೆ ಎಕ್ಸಾಕ್ಟ್ಲಿ ಎಲ್ಲಿ ಹೋಗ್ತಾ ಇದೆ ಅಂತ ಇದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ಟೂಲ್ನ ಬೆಸ್ಟ್ ಯೂಸ್ ಏನಪ್ಪ ಅಂದರೆ ಇದು ಡೈರೆಕ್ಟಾಗಿ 3D ಸ್ಪೇಸ್ನಲ್ಲಿ ಇದನ್ನು ಯೂಸ್ ಮಾಡೋ ಬದಲು ನೀವು ಬೆಟರ್ 2D ಸ್ಪೇಸಿಗೆ ಹೋಗಿ ಯೂಸ್ ಮಾಡೋದು ಒಳ್ಳೆಯದು. ಸೊ ಎಡಿಟ್ ಮೋಡ್ನಲ್ಲಿ ಮತ್ತೆ ನಾನು ಆ ಫೇಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಮೂವ್ ಟೂಲ್ನಲ್ಲಿದ್ದೀನಿ, ಫೇಸ್ನ ಸೆಲೆಕ್ಟ್ ಮಾಡಿದ್ದೀನಿ, ಟಾಪ್ ಫೇಸ್ನ. ಸೊ 3 ಪ್ರೆಸ್ ಮಾಡಿ ಸೈಡ್ ವ್ಯೂಗೆ ಬರುತ್ತೆ. ಸೊ ಈಗ ಈ ಟೂಲನ್ನು ಯೂಸ್ ಮಾಡಿ, ಎಕ್ಸ್ಟ್ರೂಡ್ ಟು ಕರ್ಸರ್ ಅಂತ ತಗೊಳ್ಳಿ. ಸೊ ಈಗ ನೀವು ಒಂದು ಮರದ ಕೊಂಬೆ ಥರನೋ ಸೊ ಕ್ಲಿಕ್ ಮಾಡಿದ ನಂತರ ಮೌಸನ್ನು ಮೂವ್ ಮಾಡ್ಬೋದು. ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಮೌಸನ್ನು ಮೂವ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಅದರ ಸೈಜನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದನ್ನು ಮಾಡಿದ್ಮೇಲೆ ಎಸ್ ಅಂತ ಇಲ್ಲ, ಎಸ್ ಯೂಸ್ ಆಗಲ್ಲ, ಬೇರೆ ಏನು ಹೋಗ್ತಾ ಇದೆ. ಸೊ ಜಸ್ಟ್ ಈ ಥರ ಎಕ್ಸ್ಟ್ರೂಡ್ ಮಾಡ್ಬೋದು. ಸೊ ಮಲ್ಟಿಪಲ್ ಎಕ್ಸ್ಟ್ರೂಡ್ಸ್ನ ಒಟ್ಟಿಗೆ ಮಾಡ್ತಾ ಹೋಗ್ಬೋದು.
ಇನ್ನು ಕೆಲವು ಸಲ ನಿಮಗೆ ಜಾಸ್ತಿ ಆಬ್ಜೆಕ್ಟ್ಸ್ಗಳು ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಸ್ಪಿಯರ್ನ ಕ್ರಿಯೇಟ್ ಮಾಡ್ತೀನಿ. ಸೊ ನನಗೆ ಈ ಥರದ ಸಾಕಷ್ಟು ಸ್ಪಿಯರ್ಗಳು ಇಲ್ಲಿ ರ್ಯಾಂಡಮ್ ಆಗಿ ಬೇಕು. ಓಕೆ, ಸೊ ಇಲ್ಲಿ ರ್ಯಾಂಡಮ್ ಆಗಿ ಜಸ್ಟ್ ಕ್ರಿಯೇಟ್ ಮಾಡಬೇಕು. ಆ ಥರ ಇದ್ದಾಗ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ಸೆಲೆಕ್ಟ್ ಮಾಡಿ ಎಡಿಟ್ ಮೋಡಿಗೆ ಬನ್ನಿ. ಸೊ ಎಡಿಟ್ ಮೋಡಿಗೆ ಬಂದ ನಂತರ ಯಾವುದಾದ್ರೂ ಓಕೆ, ವರ್ಟೆಕ್ಸ್, ಎಡ್ಜ್, ಫೇಸ್ ಯಾವುದಾದ್ರೂ ಇರಲಿ. ಸೊ ಎಲ್ಲ ಫೇಸ್ಗಳು ಸೆಲೆಕ್ಟ್ ಆಗಿರಬೇಕು. ಓಕೆ, ಎಲ್ಲ ಫೇಸ್ ಮೋಡಲ್ಲೇ ಇರೋಣ. ಸೊ ಎಲ್ಲ ಫೇಸ್ಗಳು ಸೆಲೆಕ್ಟ್ ಆಗಿದೆ. ಓಕೆ, ಈ ಟೂಲ್ನಲ್ಲಿ ಆಲ್ರೆಡಿ ಇದ್ದೀವಿ ನಾವು, ಎಕ್ಸ್ಟ್ರೂಡ್ ಟು ಕರ್ಸರ್ ಅಂತ. ಜಸ್ಟ್ ನೀವು ಎಲ್ಲಿ ಕ್ಲಿಕ್ ಮಾಡ್ತೀರೋ ಅಲ್ಲಿ ಕಂಪ್ಲೀಟಾಗಿ ಆ ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ ನೋಡಿ. ಸೊ ಈ ಥರ ಮಲ್ಟಿಪಲ್ ಆಬ್ಜೆಕ್ಟ್ನ ಆರಾಮಾಗಿ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಎಷ್ಟು ಬೇಕಾದರೂ ಆಬ್ಜೆಕ್ಟ್ಸ್ನ ನಾವು ಈ ಥರ ಕ್ರಿಯೇಟ್ ಮಾಡ್ಬೋದು. ಸೊ ಟ್ಯಾಬ್ ಅಂತ ಪ್ರೆಸ್ ಮಾಡಿ ಹೊರಗಡೆ ಆಬ್ಜೆಕ್ಟ್ ಮೋಡಿಗೆ ಬರ್ತೀರಾ. ಸೊ ಅಲ್ಲಿ ಏನಾಗಿರುತ್ತೆ ಅಂದರೆ ಈ ಎಲ್ಲ ಆಬ್ಜೆಕ್ಟ್ಗಳು ಒಂದೇ ಸಿಂಗಲ್ ಆಬ್ಜೆಕ್ಟ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಎಕ್ಸ್ಟ್ರೂಡ್ ಮತ್ತು ಇನ್ಸರ್ಟ್ ಟೂಲ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಮತ್ತು ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ನಮಸ್ಕಾರ.